ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯೇ ಡೇ 37 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದಿದ್ದು ಕೂಡ ಲೇಟು, ಮತ್ತು ನನ್ನ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡಿದ್ದು ಕೂಡ ಲೇಟ್ ಆಯಿತು. ಅಂದರೆ ಕಾರಣ, ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ಮಾಡಬೇಕಾದ್ರೆ ನಮ್ಮ ಮನೆಯವ್ರಿಗೂ ನನಗೂ ಕೂಡ ಸ್ವಲ್ಪ ಏನಕ್ಕೋ ಜಗಳ ಆಯಿತು. ಅಂದರೆ ಸಣ್ಣದಾಗಿ ಜಗಳ, ಹಿಂಗೆ ಹೊರ್ಟೋಗುತ್ತೆ ಆ ಜಗಳ. ಹಾಗಾಗಿ ಸ್ವಲ್ಪ ಬೇಜಾರಲ್ಲಿ ನಾನು ಯಾವ ವೀಡಿಯೋನೂ ಮಾಡೋದು ಬೇಡ, ಯಾವ ರೊಟೀನು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಕೂತ್ಬಿಟ್ಟಿದ್ದೆ. ಇನ್ನು ಅವರು ಡ್ಯೂಟಿಗೆ ಹೋಗಿ ಫೋನ್ ಮಾಡಿದ್ರಲ್ಲ, ಅದಾದಮೇಲೆ ಸ್ವಲ್ಪ ನನಗೂ ಕೂಡ ಸಮಾಧಾನ ಆಯಿತು. ಹಾಗಾಗಿ ನನಗೆ ಲಾಸ್ ಆಗುತ್ತೆ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ರಿಯಲೈಸ್ ಆಗಿ, ಅಂದರೆ ಸ್ವಲ್ಪ ಎಲ್ಲ ಮನಸ್ಸೆಲ್ಲ ಸಮಾಧಾನ ಆಯ್ತಲ್ಲ, ಅದಾದಮೇಲೆ ಇನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಪರವಾಗಿಲ್ಲ ಲೇಟ್ ಆದ್ರೂ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡೇ ನಾನು ಸ್ವಲ್ಪ ಲೇಟಾಗೇ ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದರು, ಅವ್ರ ಜೊತೆ ಮಾತಾಡಿಕೊಂಡು ನಾನಿಲ್ಲಿ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಅವರು ಕೇಳ್ತಿದ್ರು ಮನೆ ಕೆಲಸ, ಮಗನ ಓದಿಸೋದು, ಮತ್ತು ಅವನು ಸ್ಕೂಲ್ಗೆಲ್ಲ ಕಳಿಸಿ ರೆಡಿ ಮಾಡಿ, ಇದೆಲ್ಲ ಕೆಲಸಗಳ ನಡುವೆ ಯಾವ ರೀತಿ ವೀಡಿಯೋಸ್ ಎಲ್ಲ ಮಾಡ್ಕೋತೀರಾ ಅದೆಲ್ಲ ಕೇಳ್ತಿದ್ರು. ಹಾಗಾಗಿ ಇಲ್ಲ, ನನಗೆ ಒಂದು ನನ್ನ ಡೈಲಿ ರೊಟೀನ್ ಥರನೇ ಆಗಿಬಿಟ್ಟಿದೆ ಒಂದು ವೀಡಿಯೋಸ್ ಎಲ್ಲ ಮಾಡೋದು. ಅಂದರೆ ವೀಡಿಯೋ ಮಾಡೋದು ಅಂತ ಅಂದರೆ ಅಷ್ಟೇನು ಸುಲಭದ ಮಾತಲ್ಲ. ಕ್ಲಿಪ್ಪಿಂಗ್ಸ್ ಎಲ್ಲ ತಗೋಬೋದು, ಬಟ್ ನಾವು ಎಡಿಟಿಂಗ್ ಮಾಡಿ ಅದನ್ನು ಬೇಡದಿರೋದು ಬೇಕಾಗಿರೋದೆಲ್ಲನೂ ಡಿಲೀಟ್ ಮಾಡಿ ನಾವು ಒಂದು ವಾಯ್ಸ್ ಓವರೆಲ್ಲ ಕೊಟ್ಟು ಅದಕ್ಕೆಲ್ಲ ಏನೇನು ಮಾಡ್ತೀವಿ ಪ್ರೊಸೀಜರ್ ಅದೆಲ್ಲ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡುವಷ್ಟರಲ್ಲಿ ಅದ್ರ ಹಿಂದೆ ತುಂಬಾ ಶ್ರಮ ಇದೆ. ಹಾಗಾಗಿ ನಾನು ಸ್ವಲ್ಪ ನೈಟ್ ಟೈಮು ವೀಡಿಯೋ ವಾಯ್ಸ್ ಓವರೆಲ್ಲ ಕೊಡೋದು ಮಾಡ್ತೀನಿ. ಹಾಗಾಗಿ ಆಗುತ್ತೆ, ಆ ರೀತಿ ಮಾತಾಡಿಕೊಂಡು ನಾನಿಲ್ಲಿ ನನ್ನ ಡೇನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಯೂಟ್ಯೂಬ್ ವಿಚಾರವಾಗಿ ಯಾರಾದರೂ ನನ್ನ ಜೊತೆ ಮಾತಾಡ್ತು ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ. ಏನೋ ಒಂದು ಮಾಡ್ತಾಯಿದ್ದೀನಿ, ಯಾರಾದರೂ ಅಪ್ರಿಷಿಯೇಟ್ ಮಾಡ್ತು ಅಂತ ಅಂದರೆ ಇನ್ನೂ ಕೂಡ ನನಗೇನೋ ಒಂಥರ ಆಸೆ ಹುಟ್ಟುತ್ತೆ, ಇನ್ನೂ ಹೊಸ್ದಾಗಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಇನ್ನೂ ತುಂಬಾ ಆಸೆ ಹುಟ್ಟುತ್ತೆ. ಹಾಗಾಗಿ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಬ್ಲಾಕ್ ಕಾಫಿ ಮತ್ತು ಮಕಾನ, ಅದ್ರ ಜೊತೆ ಡೇಟ್ಸ್ನ ತೊಗೊಂಡಿದ್ದೀನಿ. ಅಂದರೆ ಒಬ್ಬರು ಫ್ರೆಂಡು, ಅಂದರೆ ಯೂಟ್ಯೂಬ್ ಫ್ರೆಂಡ್ ಕೇಳಿದ್ರು, ಬ್ಲಾಕ್ ಕಾಫಿ ಯಾವ ಟೈಮಲ್ಲಿ ತೊಗೊಳ್ತೀರಾ ಸಿಸ್ಟರ್ ಅಂತ. ಹಾಗಾಗಿ ಬ್ಲಾಕ್ ಕಾಫಿ ಬೆಳಿಗ್ಗೆ ಮಾರ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತೊಗೋತೀನಿ. ಅಕಸ್ಮಾತ್ ಆ ಟೈಮಲ್ಲಿ ತೊಗೊಳಕ್ಕಾಗಲಿಲ್ಲ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತೊಗೋತೀನಿ. ಇನ್ನು ನಿಮಗೇನಾದರೂ ಬ್ಲಾಕ್ ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ, ಅಂದರೆ ಕಾಫಿ ಕುಡಿದು ಅಭ್ಯಾಸ ಇತ್ತು ಅಂದರೆ ಕಾಫಿ ಬದಲು ಬ್ಲಾಕ್ ಕಾಫಿನ ಮಾಡ್ಕೋತು ಅಂದರೆ ಬೆಟರು. ಅಂದರೆ ಊಟ ಆದಮೇಲೆ ಖಾಲಿ ಹೊಟ್ಟೆಲಿ ಮಾತ್ರ ನೀವು ಕಾಫಿ ಟೀ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಬೆಳಗಿನ ಟೈಮ್ ತೊಗೊಳಕ್ಕಾಗಲಿಲ್ಲ ಅಂದರೆ ಈವ್ನಿಂಗ್ ಟೈಮ್ ತೊಗೊಳ್ಳಿ. 2 ಟೈಮಲ್ಲಿ ಯಾವುದಾದ್ರೂ ಒಂದು ಟೈಮು. ಅಥವಾ ನೀವು ಕಾಫಿನೇ ಕುಡಿಯಲ್ಲ, ನಮಗೆ ಕಾಫಿ ಅಭ್ಯಾಸನೇ ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ. ನಮಗೆಲ್ಲ ಸ್ವಲ್ಪ ಕಾಫಿ ಅಭ್ಯಾಸ ಇರೋದ್ರಿಂದ ನಾನು ಇಲ್ಲಿ ವೀಕ್ಲಿ 1 ಟೈಮ್ ಆದರೂ ಕಾಫಿ ತೊಗೋತೀನಿ. ಹಾಗಾಗಿ ಬ್ಲಾಕ್ ಕಾಫಿನ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನಿದ್ದೆ ಕಡಿಮೆ ಆಗಲಿ, ಮತ್ತು ನಾನು ಆ್ಯಕ್ಟಿವ್ ಆಗಿರಲಿ, ಮತ್ತು ನನ್ನ ಮೈಂಡೆಲ್ಲ ಚುರುಕಾಗಿರಲಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಕಾಫಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಕಾಫಿ ಟೀ ಅಭ್ಯಾಸ ಇಲ್ಲ ಅಂದರೆ ಏನು ಬೇಕಾಗಿಲ್ಲ, ಬಟ್ ಇದನ್ನು ನಮ್ಮ ಡಯಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕುಡಿತೀನಿ ಅಂದರೆ ಪರವಾಗಿಲ್ಲ. ಇದು 2 ಟೈಮಲ್ಲಿ, ಅಂದರೆ ಬೆಳಿಗ್ಗೆ 11:30 ಗಂಟೆಯಲ್ಲಿ, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು 5:30 ಗಂಟೆಯಲ್ಲಿ, ಆ ಟೈಮಲ್ಲಿ ಆ್ಯಡ್ ಮಾಡ್ಕೊತು ಅಂದರೆ ಓಕೆ. ಇನ್ನು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದಾದ್ರೂ ಸರಿ, ನನಗೆ ಲೈವ್ ಇಷ್ಟ ಮತ್ತು ಸನ್ರೈಸ್ ಕಾಫಿ ಪುಡಿ ಎರಡೂ ಕೂಡ ಇಷ್ಟ. ಹಾಗಾಗಿ ಯಾವುದಿರುತ್ತೆ ಅದನ್ನು ಮಾಡ್ಕೊತೀನಿ. ಇನ್ನು ಮತ್ತು ಫ್ರೆಂಡ್ಸ್, ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಅಡುಗೆಗೆ ನಿನ್ನೆ ನೈಟೇ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿಟ್ಟಿದ್ದೆ, ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಾಡ್ಕೊತು ಅಂದರೆ ಚೆನ್ನಾಗಿರುತ್ತೆ, ಬಟ್ ಆಲೂಗೆಡ್ಡೆನೂ ಇರಲಿಲ್ಲ, ಬದನೆಕಾಯಿನೂ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಬೀನ್ಸು ಮತ್ತು ಒಂದು ಗೆಡ್ಡೆಕೋಸನ್ನ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಲೈಟಾಗಿ ಮಸಾಲೆನ ರುಬ್ಕೊಂಡು ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮಿಲೆಟ್ ರೈಸು ಮತ್ತು ಮುದ್ದೆನ ಮಾಡ್ಕೊತಾ ಇದ್ದೀನಿ. ಇನ್ನು ನನಗೆ ಬೆಳಿಗ್ಗೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ಮನೆಯವರಿಗೆ. ನಾನೇನು ಗಂಜಿನ ತೊಗೋತೀನಿ ಬೆಳಗಿನ ಟೈಮು ತಿಂಡಿಗೆ. ಹಾಗಾಗಿ ನಾನೇನು ದೋಸೆ ತಿಂದಿರಲಿಲ್ವಲ್ಲ, ಅದಕ್ಕೆ ಸಾಂಬಾರು ಜೊತೆಗೆ ಸ್ವಲ್ಪ ಸಲಾಡು, ಅದ್ರ ಜೊತೆಗೆ ಒಂದು ದೋಸೆನ ಮಾಡ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ತುಂಬ ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಹಾಗಾಗಿ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋಣ, ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಮಿಲೆಟ್ ರೈಸ್ ಬಗ್ಗೆ ಮತ್ತು ಟೈಮಿಂಗ್ಸ್ ನಾನು ಅಲ್ಲಲ್ಲೇ ಹೇಳ್ತಾನೆ ಇದ್ದೀನಿ. ಪ್ರತಿದಿನ ಹೇಳ್ತು ಅಂದರೆ ನಿಮಗೂ ಕೂಡ ಬೋರ್ ಆಗ್ಬೋದೇನೋ, ಅಂದರೆ ಮಧ್ಯದಲ್ಲಿ ಯಾರಾದರೂ ನೋಡ್ತು ಅಂದರೆ ವಿಡಿಯೋ ಅವ್ರಿಗೆ ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರ್ತಿರೋರಿಗೆ ಸ್ವಲ್ಪ ಬೋರ್ ಆಗುತ್ತೆ, ಪ್ರತಿದಿನ ಟೈಮಿಂಗ್ಸ್ ಹೇಳ್ತಾರಲ್ಲ ನಮಗೆ ಗೊತ್ತಲ್ವಾ ಅಂತ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ವೀಡಿಯೋನ ನೋಡಿರ್ತಾರೆ, ಅದರಲ್ಲಿ ಟೈಮಿಂಗ್ಸ್ ಏನು ಹೇಳಿರಲ್ಲ,
ಟೈಮಿಂಗ್ಸ್ ಹೇಳಿ ಅಂತ ಕೇಳ್ತಾರೆ. ಹಾಗಾಗಿ ಒಂದು ವೀಡಿಯೋನ ಅಂದರೆ ಡೀಟೇಲಾಗಿ ಒಂದು ವೀಡಿಯೋನ ಅಂದರೆ ಒಂದು ಜರ್ನಿ ವೀಡಿಯೋ ಬಿಟ್ಟು ಸಪ್ರೇಟಾಗಿ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ಅಂದರೆ ಮಿಲೆಟ್ ರೈಸ್ ಬಗ್ಗೆ ಕೇಳ್ತಿದ್ದಾರೆ, ಬ್ಲಾಕ್ ಕಾಫಿ ಬಗ್ಗೆ ಕೇಳ್ತಿದ್ದಾರೆ, ಅದಾದ ನಂತರ ಟೈಮಿಂಗ್ಸು ಮತ್ತು ಡೆಟಾಕ್ಸ್ ವಾಟರ್ಸು ಇದೆಲ್ಲ ಪ್ರತಿಯೊಂದು ಕೇಳ್ತಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಹೇಳೋಣ ಯಾವ ರೀತಿ ಏನು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸಪ್ರೇಟ್ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಶೀಘ್ರದಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ನನಗೂ ಕೂಡ ಕಾಲಾವಕಾಶ ಬೇಕು. ಅಂದರೆ ಮನೆ ಕೆಲಸಗಳ ನಡುವೆ ನೋಡ್ತಾನೆ ಇದ್ದೀರಾ, ನೀವು ಕೂಡ ಏನಾದರೂ ಹೌಸ್ ವೈಫ್ ಆಗಿತ್ತು ಅಂತ ಅಂದರೆ ಮನೆ ಕೆಲಸಗಳ ನಡುವೆ ನಾವು ಇದೆಲ್ಲನೂ ಟೈಮ್ ಕೊಟ್ಕೊಂಡು ಮಾಡ್ಕೋಬೇಕು ಅಂತ ಅಂದರೆ ಎಷ್ಟು ರಿಸ್ಕ್ ಇರುತ್ತೆ, ಅದು ಮಾಡಿದವ್ರಿಗೆ ಗೊತ್ತು. ಹಾಗಾಗಿ ಟೈಮ್ ಕೊಡಿ, ನನಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ, ಇನ್ನು ಮಧ್ಯಾಹ್ನ ಊಟ ಆದಮೇಲೆ ನಾನೇನು ಮಜ್ಜಿಗೆ ಮತ್ತು ಸೋಂಪು ಇದೆರಡನ್ನೂ ಜೊತೆಲೇ ತಗೋತೀನಿ. ಸೋಂಪೆಲ್ಲ ಚೆನ್ನಾಗಿ ತಿಂದಾದ್ಮೇಲೆ ಮಜ್ಜಿಗೆ ಕುಡಿತೀನಿ. ಅದಾದ ನಂತರ ಧನಿಯಾ ಮತ್ತು ಜೀರಿಗೆನ ಕುದಿಸಿ ಕುಡಿತೀನಿ. ಇನ್ನು ಫ್ರೆಂಡ್ಸ್, ಧನಿಯಾ ಮತ್ತು ಜೀರಿಗೆನ ಕುದಿಸಿ ಕುಡಿಯೋದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಒಂದು ಸೂಪರ್ ಡೂಪರ್ದಾಗಿರ್ತಕ್ಕಂಥ ಒಂದು ಏನು ಡೆಟಾಕ್ಸ್ ವಾಟರ್ನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದನ್ನು ಕುಡಿದು ಅದಾದಮೇಲೆ ವರ್ಕೌಟ್ನ ಮಾಡ್ಕೊಳ್ಳೋಣ. ತುಂಬಾ ಬೆನಿಫಿಟ್ ಸಿಗುತ್ತೆ. ಅಂದರೆ ನಮ್ಮ ವೇಟು ಕೂಡ ಬೇಗನೆ ಲಾಸ್ ಆಗುತ್ತೆ. ಅಂದರೆ ನಮ್ಮ ಫ್ಯಾಟೆಲ್ಲ ಕರ್ಗೋಗುತ್ತೆ ಆ ಜ್ಯೂಸ್ನ ಕುಡಿದು ನಾವು ಎಕ್ಸಸೈಸ್ ಮಾಡ್ತು ಅಂದರೆ. ಹಾಗಾಗಿ ನಾನು ಇಲ್ಲಿಗೆ ಇವತ್ತಿನ ದಿನಕ್ಕೆ ನಾನು ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಅದು ಏನು ಎತ್ತು ಅಂತ ನಾನು ಎಕ್ಸಸೈಸ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಆ ಟೈಮಲ್ಲಿ ತಿಳಿಸ್ತೀನಿ. ಇನ್ನು ಚಿಂಟು ಕೂಡ ಸ್ಕೂಲಿಂದ ಬಂದ ಒಂದು ಪಿಪೇಟ್ದು ಒಂದು ಟೆಸ್ಟ್ ಪೇಪರ್ನ ತೊಗೊಂಡು ಬಂದಿದ್ದ. ಅದರಲ್ಲಿ ಕನ್ನಡದಲ್ಲಿ 48 ತೆಗೆದಿದ್ದಾನೆ 50ಕ್ಕೆ, ಇಂಗ್ಲೀಷಲ್ಲಿ ಔಟ್ ಆಫ್ 50ಕ್ಕೆ 50, ಸೋಷಿಯಲ್ ಸೈನ್ಸಲ್ಲಿ 50ಕ್ಕೆ 49 ತೆಗೆದಿದ್ದಾನೆ. ಅಂದರೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿಕೊಂಡು ಒತ್ತಕ್ಷರ ಇದೆಲ್ಲ ಮಾಡೋದನ್ನ ತಪ್ಪು ಮಾಡಿದ್ದಾನೆ ಕನ್ನಡದಲ್ಲಿ. ಇನ್ನು ಸೋಷಿಯಲಲ್ಲಿ ಬಿಟ್ಟರೆ ಫಾಲ್ ಬರೆಯೋ ಬದಲು ಟ್ರೂ ಬರೆದಿದ್ದಾನೆ, ಅದೊಂದು ಮಿಸ್ಟೇಕ್. ಇನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ತುಂಬ ಚೆನ್ನಾಗಿ ಬರೀತಾನೆ. ಸ್ವಲ್ಪ ಇನ್ನೊಂಚೂರು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇದೆ. ನಾನು ಕೂಡ ವೀಡಿಯೋಸ್ ಮಾಡಿಕೊಂಡು ಅದೆಲ್ಲ ಎಡಿಟಿಂಗ್ ಮಾಡಿ ಆ ವಿಚಾರದಲ್ಲಿ ಸ್ವಲ್ಪ ಅವನನ್ನು ಓದಿಸೋದನ್ನ ಬಿಟ್ಟೆ. ಅವನೇ ಓದ್ಕೊಂಡು ಈ ಸಲ ಪ್ರಿಪರೇಟರಿ ಎಕ್ಸಾಮ್ನು ಕೂಡ ಮಾಡ್ಕೊಂಡಿದ್ದಾನೆ. ಸಾಕು, ಸ್ವಲ್ಪ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಮಾಡ್ಕೊ ಚಿಂಟು ಅಂತೇಳಿ ಅವನಿಗೂ ಕೂಡ ಬಿಸಿ ಅನ್ನ ಮಾಡಿದ್ದೆ. ಅವ್ನು ಬರೋ ಟೈಮಿಗೆ ಮೊಸರಲ್ಲಿ ತಿಂತೀನಿ ಅಂತ ಹೇಳ್ದೆ ಅಂದ್ಬಿಟ್ಟು ಮೊಸರು ಅನ್ನನ ತಿನ್ನಿಸು. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಮತ್ತು ಸ್ವಲ್ಪ ದ್ರಾಕ್ಷಿನ ತೊಗೊಂಡ್ವಿ. ಅಂದರೆ ತೀರಾ ಕಡಿಮೆ ಶುಗರ್ನ ಹಾಕ್ಕೊಂಡು ಕಾಫಿನ ಮಾಡ್ಕೊತೀನಿ. ಜಾಸ್ತಿ ಸ್ವೀಟ್ ಮಾಡ್ಕೊಳ್ಳಲ್ಲ, ಅಂದರೆ ಶುಗರ್ ಅಂತೂ ಹಾಕೋದೇ ಇಲ್ಲ, ಬೆಲ್ಲದ ಪುಡಿನ ಹಾಕ್ಕೊಂಡು ಮಾಡ್ಕೋತೀನಿ. ಸಂಜೆ ಅಂದರೆ ನೈಟೇನೆ ಮದ್ದೂರಿಗೆ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಆ ಕಡೆಯಿಂದ ಬರಬೇಕಾದ್ರೆ ಚಿಂಟು ಕರ್ಕೊಂಡು ಬಂದಿರಲಿಲ್ವಲ್ಲ, ಅವನಿಗೆ ತಿಂಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಬಂದ್ವಿ. ಬಟ್ ಅಲ್ಲಿ ತರಾವರಿ ತಿಂಡಿ ಸ್ವೀಟ್ಸ್ ಎಲ್ಲ ಇತ್ತು. ಹಾಗಾಗಿ ನನಗೆಲ್ಲ ತಿನ್ನಬೇಕು ಅನಿಸಿತು. ಬಟ್ ಡಯಟಲ್ಲಿರೋದ್ರಿಂದ ಏನೂ ತಿನ್ನಲಿಲ್ಲ. ಬ್ರೆಡ್ ರೋಸ್ಟ್ ತೊಗೊಡಿ ಅಂತ ಹೇಳಿದೆ, ತೊಗೊಟ್ಟು ಸ್ವಲ್ಪ ಆಯಿಲ್ ಅಂತ ಅನ್ನಿಸ್ತು. ಹಾಗಾಗಿ ಅರ್ಧ ತಿಂದಿನ ಅರ್ಧ ಬಿಟ್ಟೆ. ನನ್ನ ಫೇವ್ರೇಟು ಏನೋ ಒಂದು ಸಪೋಟ ಜ್ಯೂಸು, ಅದು ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಸಿ ಸಪೋಟ ಜ್ಯೂಸನ್ನ ತೊಗೊಂಡೆ. ನಾನು ತುಂಬ ದಿನಗಳಾಗ್ಬಿಟ್ಟಿತ್ತು, ಎಲ್ಲಾದರೂ ಹೊರಗೆ ಹೋದರೆ ಸಪೋಟ ಜ್ಯೂಸು ಕುಡ್ದೇ ಬರೋದು. ಸಪೋಟ ಜ್ಯೂಸು ಮತ್ತು ಕಬ್ಬಿನ ಜ್ಯೂಸ್ ಇದೆರಡರಲ್ಲಿ ಯಾವುದಾದ್ರೂ ಒಂದು ಕುಡ್ದೇ ಬರೋದು. ಬಟ್ ತುಂಬ ದಿನಗಳಾಗಿತ್ತು, ಹಾಗಾಗಿ ಸಪೋಟ ಜ್ಯೂಸ್ ತೊಗೊಳ್ಳೋಣ ಅಂಥೇಳಿ ಜ್ಯೂಸ್ ತೊಗೊಂಡೆ. ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ದೇಸಹಳ್ಳಿ, ಅಂದರೆ ನಮ್ಮ ಮದ್ದೂರಿನ ದೇಸಹಳ್ಳಿ ಫಿಶ್ ತವಾ ಫ್ರೈಗೆ ಫೇಮಸ್ಸು. ನಾವು ಊರ ಕಡೆ ಬರಬೇಕಾದ್ರೆ ನಮಗೆ ಆನ್ ದ ವೇನೇ ಸಿಗುತ್ತೆ. ಹಾಗಾಗಿ ಅಲ್ಲಿ ಫಿಶ್ ತೊಗೊಂಡೋಗೋಣ, ಫ್ರೈ ಮಾಡಿಸ್ಕೊಂಡು. ಅಲ್ಲೂ ಕೂಡ ಕಡಿಮೆ ಆಯಿಲ್ ಹಾಕಿ ಮಾಡಿಕೊಡಿ ಅಣ್ಣ ಅಂತ ಹೇಳಿದ್ವಿ. ಅವರು ಆಯಿತು ಅಂತ ಹೇಳ್ಬಿಟ್ಟು ಕಡಿಮೆ ಆಯಿಲ್ನ ಹಾಕಿ ಮಾಡಿಕೊಟ್ರು. ಅಂದರೆ ಫಿಶಲ್ಲಿ ಒಮೆಗಾ 3 ಫ್ಯಾಟ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಯಾರೆಲ್ಲ ಡಯೆಟಲ್ಲಿ ಇರ್ತೀರಾ ಆಲ್ಮೋಸ್ಟ್ ಜಾಸ್ತಿ ಫಿಶ್ನ ತಗೋತು ಅಂತ ಅಂದರೆ ಅದು ಕೂಡ ಯೂಸ್ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಸಿಗೋದು ಕಷ್ಟ. ಅಂದರೆ ಅಂಗಡಿಯಲ್ಲಿ ತರೋದು ಅಷ್ಟು ಫ್ರೆಶ್ ಇರಲ್ಲ, ಅಲ್ಲೇ ಹಿಡಿದು ಏನಾದರೂ ಹಳ್ಳಿಗಳ ಮೇಲೆ ಮಾರಕ್ಕೆ ಬಂದಾಗ ತಗೋತು ಅಂದರೆ ಚೆನ್ನಾಗಿರುತ್ತೆ. ಇನ್ನು ನಾನು ಚಿಂಟು ಇಬ್ಬರೂ ಫಿಶ್ ತಿಂತಾ ಇದ್ವಿ. ಅವನು ಅರ್ಧ ತಿಂದ, ಇನ್ನು ನಾನು ಒಂದು ಅರ್ಧ ತಿಂದೆ. ಇನ್ನು ಮನೆಯವರು ಕೂಡ ತಿಂದರು. ನಮ್ಮ ಮನೇಲಿ ಮತ್ತೆ ತಿನ್ನಲ್ಲ ಫಿಶ್ ಅಂದರೆ ಅವ್ರಿಗಾಗಲ್ಲ. ಫಿಶ್ ಅಷ್ಟೇ ತೊಗೊಂಡಿದ್ದು, ಮತ್ತೇನು ಊಟನ ತೊಗೊಳಕ್ಕೆ ಹೋಗಲಿಲ್ಲ. ಅಂದರೆ ಜ್ಯೂಸ್ ಕುಡ್ದಿದ್ದೆ, ಸ್ನ್ಯಾಕ್ಸು ತೊಗೊಂಡಿದ್ದೆ, ಮತ್ತು ಫಿಶ್ಶು ಎಲ್ಲ ಹೆವಿ ಆಯಿತು ಅಂತ ಹೇಳ್ಬಿಟ್ಟು ಚಿಯಾ ಸೀಡ್ಸ್ ನೀರನ್ನ ಕುಡಿದು ನಾನು ಇಲ್ಲಿ ನನ್ನ ಡೇನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಇನ್ನು ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.